ಒಂದು ಕಾಲದಲ್ಲಿ ಒಬ್ಬ ವ್ಯಕ್ತಿ ಮೊದಲ ಬಾರಿಗೆ ತನ್ನ ಕೂದಲನ್ನು ಕತ್ತರಿಸಿದ. ಆ ಕ್ಷಣದಲ್ಲಿ ಅವನು ಅದನ್ನು ಕುದುರೆಯ ರಕ್ತನಾಳಗಳಿಗೆ ಸಂಪರ್ಕಿಸಲು ಯತ್ನಿಸಿದ. ಅಚ್ಚರಿಯ ಸಂಗತಿಯಾಗಿದ್ದೇನೆಂದರೆ ಮುಂದಿನ ಕ್ಷಣದಲ್ಲಿ ಆ ಕುದುರೆ ಅವನಿಗೆ ಅಂಟಿಕೊಂಡು ಸುಲಭವಾಗಿ ಪಳಗಿತು. ಈ ಅನುಭವದಿಂದ ಆ ವ್ಯಕ್ತಿಗೆ ಆಘಾತವಾಯಿತು. ಆದರೆ ಆತನು ನಿರ್ಧಾರ ಮಾಡಿಕೊಂಡನು, ಇಷ್ಟು ಶಕ್ತಿ ಇದ್ದರೆ ಪ್ರಾಚೀನ ರಾಕ್ಷಸನನ್ನು ಸಹ ನಿಯಂತ್ರಿಸಬಹುದೆಂಬ ವಿಶ್ವಾಸ ಬಂದಿತು. ಆತನು ಒಂದು ರಾಕ್ಷಸರ ಹಿಂಡಿನ ಬಳಿ ಹೋದನು. ಆದರೆ ಆ ರಾಕ್ಷಸ ಅತ್ಯಂತ ಬುದ್ಧಿವಂತ. ನಾನು ಅವನನ್ನು ನೋಡಿದ ಕ್ಷಣದಲ್ಲಿ ಹೆದರಿಕೊಂಡೆ, ನಾನು ಹಾರಿ ಅಡಗಿಕೊಂಡೆ. ಆದರೆ ಆ ರಾಕ್ಷಸನ ಕಣ್ಣುಗಳು ಹಿಂಡಿನ ಮುಖ್ಯಸ್ಥ ರಾಕ್ಷಸನ ಮೇಲೆ ಬಿದ್ದವು. ಆ ರಾಕ್ಷಸ ಭಯಾನಕ ಧ್ವನಿಯಿಂದ ಆ ವ್ಯಕ್ತಿಯನ್ನು ಹೆದರಿಸಲು ಯತ್ನಿಸಿದ. ಆ ವ್ಯಕ್ತಿ ಧೈರ್ಯವನ್ನೆಲ್ಲ ಎಳೆದುಕೊಂಡ. ರಾಕ್ಷಸನು ದಾಳಿ ಮಾಡುತ್ತಿದ್ದಂತೆ ಆತನು ತಕ್ಷಣ ಹಗ್ಗವನ್ನು ಕಟ್ಟಿದನು, ಕೊಕ್ಕ ಹಿಡಿದು ಬೆನ್ನಿನ ಮೇಲೆ ಹತ್ತಿದನು. ರಾಕ್ಷಸ ಹೋರಾಡಲು ಪ್ರಾರಂಭಿಸಿದರೂ ಆತನು ಬಿಟ್ಟುಕೊಡಲಿಲ್ಲ. ಆತನಿಗೆ ಗೊತ್ತು, ಈಗ ಬಿಟ್ಟರೆ ಮತ್ತೆ ಯಾವುದೇ ದೈತ್ಯನನ್ನು ನಿಯಂತ್ರಿಸಲು ಅವಕಾಶ ಸಿಗದು. ಬೇರೆ ಜನರು ಅವನಿಗೆ ಸಂಪರ್ಕ ಸಾಧಿಸಲು ಉಪಾಯಗಳನ್ನು ವಿವರಿಸಿದರು. ಆದರೆ ಆ ದೈತ್ಯನು ಅಪಾರ ಶಕ್ತಿಶಾಲಿಯಾದ ಕಾರಣ ಕೇವಲ ಒಂದು ಹೊಡೆತಕ್ಕೆ ಆ ವ್ಯಕ್ತಿ ನೆಲಕ್ಕೂ ಬಿದ್ದನು. ಗೊಂದಲ ಉಂಟಾಯಿತು. ಆದರೂ ಆತನು ದಿಟ್ಟತನದಿಂದ ಮತ್ತೆ ದಾಳಿ ಮಾಡಿದನು. ಈ ಬಾರಿ ಆತನ ಹಿಡಿತ ಶಕ್ತಿಶಾಲಿಯಾಗಿತ್ತು. ದೈತ್ಯನ ತಲೆಯನ್ನು ಹಿಡಿದು ನೆಲಕ್ಕೆ ಎಸೆದನು. ನಂತರ 2 ಜೀವಿಗಳ ನರಗಳನ್ನು ಸಂಪರ್ಕಿಸಿ ಶಕ್ತಿಯನ್ನು ಬಲವಂತವಾಗಿ ಒಂದಾಗಿ ಮಾಡಿದರು. ದೀರ್ಘ ಹೋರಾಟದ ಬಳಿಕ ದೈತ್ಯ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿತು. ನಂತರ ಆ ವ್ಯಕ್ತಿಯ ಮೇಲೆ ಕುಳಿತನು. ಹತ್ತಿರ ನಿಂತ ಒಬ್ಬಳು ಮಹಿಳೆ, ನೀವು ಈಗ ದೈತ್ಯನ ಮೇಲೆ ಕುಳಿತು ಹಾರಬೇಕು, ವಿಫಲವಾದರೆ ಸಂಪರ್ಕ ಕಳೆದು ಹೋಗುತ್ತದೆ ಎಂದಳು. ಆ ವ್ಯಕ್ತಿ ತನ್ನ ಧೈರ್ಯವನ್ನು ಒಂದಾಗಿ ಮಾಡಿಕೊಂಡನು. ದೈತ್ಯನ ಸಂಪರ್ಕ ಸಾಧಿಸಿದ ತಕ್ಷಣ ಅದು ಹಾರಿಹೋಯಿತು. ಈಗ ನಿಜವಾಗಿಯೂ ಆತನು ರಾಕ್ಷಸನ ಯಜಮಾನನಾದನು. ಅವನ ಸ್ನೇಹಿತನು ಸಹ ತನ್ನ ದೈತ್ಯನೊಂದಿಗೆ ಹಾರಿದನು. ಅವರು ಅವರನ್ನು ತಮ್ಮ ಕಾಲೋನಿಗೆ ಕರೆದುಕೊಂಡು ಹೋದರು. ಅಲ್ಲಿ ಹೇಳಿದರು, ಯಾರಾದರೂ ಇಬ್ಬರು ರಾಕ್ಷಸರನ್ನು ನಿಯಂತ್ರಿಸಿದರೆ ಅವರನ್ನು ಯೋಧ ಎಂದು ಪರಿಗಣಿಸುತ್ತಾರೆ. ಅದು ಶಕ್ತಿಯ ಸಂಕೇತವಲ್ಲ, ಬದಲಾಗಿ ಜ್ಞಾನ, ನಿಯಂತ್ರಣ ಮತ್ತು ಪವಿತ್ರತೆಯ ಗುರುತು. ಆ ವ್ಯಕ್ತಿ ಹೊರಗಿನವನು ಆದರೂ ಸಂಪ್ರದಾಯ ಪಾಲಿಸಿದ. ಸ್ನಾನ ಸಮಾರಂಭದ ನಂತರ ಅವನು ಸಮುದಾಯದ ಭಾಗವಾಯಿತು. ಸ್ನೇಹಿತನು ಕೇಳಿದನು, ನೀನು ಈಗ ಒಬ್ಬ ಸುಂದರ ಹುಡುಗಿಯನ್ನು ಭೇಟಿಯಾಗುತ್ತೀಯಾ? ನಾನು ಈಗಾಗಲೇ ಅವಳನ್ನು ಭೇಟಿಯಾಗಿದ್ದೇನೆ. ನಾವು ಒಬ್ಬರನ್ನೊಬ್ಬರು ಒಪ್ಪಿಕೊಂಡೆವು ಎಂದನು. ಆದರೆ ಮರುದಿನ ಬೆಳಿಗ್ಗೆ ಯಂತ್ರಗಳ ಧ್ವನಿ ಎಲ್ಲರನ್ನೂ ಎಚ್ಚರಗೊಳಿಸಿತು. ಬುಡಕಟ್ಟು ಜನಾಂಗದ ಮೇಲೆ ದಾಳಿ ಆರಂಭವಾಯಿತು. ಆ ಯುವತಿ ಆ ವ್ಯಕ್ತಿಯನ್ನು ಎಬ್ಬಿಸಲು ಪ್ರಯತ್ನಿಸಿದಳು. ಅವನು ಪ್ರಜ್ಞಾಹೀನವಾಗಿದ್ದ. ಕೊನೆಗೆ ಅವನು ಎದ್ದು ಆಯುಧ ತೆಗೆದುಕೊಂಡು ಓಡಿದನು. ಆಕೆ ಯಂತ್ರದ ಮೇಲೆ ಹಾರಿ ಕ್ಯಾಮೆರಾಗಳನ್ನು ನಾಶ ಮಾಡಿದಳು. ಸೈನಿಕರು ಅವರನ್ನು ಸುತ್ತುವರೆದರು. ಕಾಡಿನಲ್ಲಿ ಆತನು ತನ್ನ ಸ್ನೇಹಿತನೊಂದಿಗೆ ಓಡಿದನು. ಯುದ್ಧ ಭೂಮಿಗೆ ಮಾನವರು ಬಂದುದಾಗ ಅವತಾರ್ ಯೋಧರು ಕೂಡ ಸಿದ್ಧರಾಗಿದ್ದರು. ರಾಕ್ಷಸರೊಂದಿಗೆ ಸವಾರರು ದಾಳಿ ಮಾಡಿದರು. ಜಾಗದ ಭೌಗೋಳಿಕ ಲಾಭವನ್ನು ಪಡೆದು ಮಾನವರ ಯಂತ್ರಗಳಿಗೆ ಭಾರಿ ಹಾನಿಯಾಯಿತು. ಕೊನೆಗೆ ಮನುಷ್ಯರು ಸೋಲನ್ನ ಒಪ್ಪಿಕೊಂಡು ಹಿಂತಿರುಗಿದರು. ಈ